ನಮಸ್ಕಾರ. ಜೀವನದ ಅತಿ ದೊಡ್ಡ ನಿರ್ಧಾರ ಯಾವುದು ಗೊತ್ತೇ? ಅದು ನಿಮ್ಮ ಜೀವನ ಸಂಗಾತಿಯ ಆಯ್ಕೆ. ಒಂದು ತಪ್ಪು ನಿರ್ಧಾರ ನಿಮ್ಮ ಇಡೀ ಬದುಕನ್ನು ನರಕ ಮಾಡಬಲ್ಲದು. ಅದೇ ಒಂದು ಸರಿಯಾದ ನಿರ್ಧಾರ ನಿಮ್ಮ ಜೀವನವನ್ನು ಸ್ವರ್ಗವನ್ನಾಗಿ ಬದಲಿಸಬಲ್ಲದು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಕೇವಲ ಹೊರಗಿನ ಸೌಂದರ್ಯವನ್ನು ನೋಡಿ ಸಂಗಾತಿಯನ್ನು ಆರಿಸುವವನು ಹಾವನ್ನು ಹಗ್ಗವೆಂದು ನಂಬಿ ಹಿಡಿದಂತೆ. ಹಾಗಾದರೆ ಸಂಗಾತಿಯಲ್ಲಿ ಇರಬೇಕಾದ ಅಸಲಿ ಗುಣಗಳೇನು? ಯಾರನ್ನು ನಂಬಬೇಕು ಮತ್ತು ಯಾರಿಂದ ದೂರವಿರಬೇಕು? ಇಂದು ನಾವು ಚಾಣಕ್ಯ ನೀತಿಯ ದಾಂಪತ್ಯ ರಹಸ್ಯಗಳನ್ನು ತಿಳಿಯೋಣ. ಮೊದಲನೇ ಸೂತ್ರ: ಸಂಸ್ಕಾರ ಮತ್ತು ಗುಣವೇ ಶ್ರೇಷ್ಠ. ಕ್ಯಾರೆಕ್ಟರ್ ಓವರ್ ಬ್ಯೂಟಿ. ಚಾಣಕ್ಯರ ಪ್ರಕಾರ ಹೊರಗಿನ ಸೌಂದರ್ಯವು ಕಾಲಕ್ರಮೇಣ ಮಂಕಾಗುತ್ತದೆ, ಆದರೆ ಒಳಗಿನ ಸಂಸ್ಕಾರವು ಜೀವನಪೂರ್ತಿ ಉಳಿಯುತ್ತದೆ. ವರಯೇತ್ ಕುಲಜಾಂ ಪ್ರಾಜ್ಞೋ ವಿರೂಪಾಮಪಿ ಕನ್ಯಕಾಂ. ಅಂದ್ರೆ ಗುಣವಂತ ಮತ್ತು ಉತ್ತಮ ಸಂಸ್ಕಾರವುಳ್ಳ ವ್ಯಕ್ತಿ ನೋಡಲು ಸುಂದರವಲ್ಲದಿದ್ದರೂ ಅವರನ್ನು ಸಂಗಾತಿಯನ್ನಾಗಿ ಸ್ವೀಕರಿಸಬಹುದು. ಆದರೆ ಅತಿಯಾದ ಸುಂದರವಾಗಿದ್ದು ದುಷ್ಟಬುದ್ಧಿಯುಳ್ಳವರಿಂದ ಸದಾ ದೂರವಿರಿ. ರೂಪವು ಕಣ್ಣನ್ನು ಸೆಳೆಯುತ್ತದೆ, ಆದರೆ ಗುಣವು ಹೃದಯವನ್ನು ಮತ್ತು ಸಂಸಾರವನ್ನು ಆಳುತ್ತದೆ. ಎರಡನೇ ಸೂತ್ರ: ಸಂಕಷ್ಟದ ಸಮಯದಲ್ಲಿ ವರ್ತನೆ. ಬಿಹೇವಿಯರ್ ಇನ್ ಕ್ರೈಸಿಸ್. ಜೀವನವೆಂದ ಮೇಲೆ ಸುಖ ದುಃಖಗಳು ಸಹಜ. ಚಾಣಕ್ಯರು ಹೇಳುತ್ತಾರೆ, ನಿಜವಾದ ಸಂಗಾತಿಯ ಪರೀಕ್ಷೆ ಆಗುವುದು ನೀವು ಸಂಕಷ್ಟದಲ್ಲಿದ್ದಾಗ, ನಿಮ್ಮ ಹತ್ತಿರ ಹಣವಿಲ್ಲದಿದ್ದಾಗ, ನೀವು ಸೋತಾಗ. ಯಾರು ನಿಮ್ಮನ್ನು ಗೌರವದಿಂದ ಕಾಣುತ್ತಾರೋ ಮತ್ತು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತಾರೋ ಅವರೇ ಸರಿಯಾದ ಸಂಗಾತಿ. ಸುಖದಲ್ಲಿ ಎಲ್ಲರೂ ಜೊತೆಗಿರುತ್ತಾರೆ, ಆದರೆ ನಿಮ್ಮ ಕಣ್ಣೀರನ್ನು ಒರೆಸುವ ಕೈಗಳು ಮಾತ್ರ ಅಮೂಲ್ಯ. ನಿಮ್ಮ ಕಷ್ಟದಲ್ಲಿ ಭಾಗಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅರ್ಹರಲ್ಲ. ಮೂರನೇ ಸೂತ್ರ: ಸಮಾನವಾದ ಚಿಂತನೆ ಮತ್ತು ಧರ್ಮ. ವ್ಯಾಲ್ಯೂ ಅಲೈನ್ಮೆಂಟ್. ಎರಡು ವಿರುದ್ಧ ದಿಕ್ಕಿನಲ್ಲಿ ಓಡುವ ಕುದುರೆಗಳು ರಥವನ್ನು ಗುರಿ ಮುಟ್ಟಿಸಲು ಸಾಧ್ಯವಿಲ್ಲ. ಚಾಣಕ್ಯನ ಪ್ರಕಾರ ದಾಂಪತ್ಯಗಳ ನಡುವೆ ವೈಚಾರಿಕ ಸಮಾನತೆ ಇರಬೇಕು. ಜೀವನದ ಮೌಲ್ಯಗಳು, ಧರ್ಮ ಮತ್ತು ಗುರಿಯ ಬಗ್ಗೆ ಇಬ್ಬರಿಗೂ ಪರಸ್ಪರ ಗೌರವವಿರಬೇಕು. ಮಾತು ಮಾತಿಗೆ ಸುಳ್ಳು ಹೇಳುವವರಿಂದ ಮತ್ತು ಕಟುವಾಗಿ ಮಾತನಾಡುವವರಿಂದ ದೂರವಿರಿ. ಮಧುರವಾದ ಮಾತು ಮತ್ತು ಪರಸ್ಪರ ನಂಬಿಕೆ ಇರುವಲ್ಲಿ ಮಾತ್ರ ಲಕ್ಷ್ಮೀದೇವಿ ನೆಲೆಸುತ್ತಾಳೆ ಮತ್ತು ಆ ಸಂಸಾರವು ನಂದನವನವಾಗುತ್ತದೆ. ಪ್ರೀತಿ ಕುರುಡಾಗಿರಬಹುದು, ಆದರೆ ವಿವಾಹವು ಕಣ್ಣು ತೆರೆದಿರಲಿ. ನಿಮ್ಮ ಸಂಗಾತಿಯ ಆಯ್ಕೆಯಲ್ಲಿ ಆತುರಬೇಡ. ಚಾಣಕ್ಯನ ಈ ವಿವೇಕ ನಿಮ್ಮ ಜೊತೆಗಿರಲಿ. ನಿಮ್ಮ ಪ್ರಕಾರ ಒಬ್ಬ ಆದರ್ಶ ಸಂಗಾತಿಗೆ ಇರಬೇಕಾದ ಅತಿ ದೊಡ್ಡ ಗುಣ ಯಾವುದು? ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಮದುವೆಯಾಗಲು ಸಿದ್ಧವಿರುವ ನಿಮ್ಮ ಗೆಳೆಯರಿಗೆ ಅಥವಾ ಅಕ್ಕ ತಂಗಿಯರಿಗೆ ಈ ವಿಡಿಯೋ ಖಂಡಿತ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಪ್ರೀತಿ ಮತ್ತು ಗೌರವ ನಿಮ್ಮ ಜೀವನದಲ್ಲಿ ನೆಲೆಸಲಿ.